ದೊಡ್ಡ ಸಾಮ್ರಾಜ್ಯ ಇತ್ತು. ಅಲ್ಲಿ ರಾಜ, ರಾಣಿ ಮತ್ತು ಪ್ರಜೆಗಳು ಸುಖವಾಗಿ ವಾಸಿಸುತ್ತಿದ್ದರು. ಆದರೆ ಒಂದು ದಿನ ರಾಜ ಮತ್ತು ರಾಣಿಯ ನಡುವೆ ಭೀಕರ ಜಗಳ ನಡೆಯಿತು. ಕೋಪದಿಂದ ಉರಿದ ರಾಣಿಯು ತಾನು ಧರಿಸಿದ್ದ ರಾಜಮನೆತನದ ಬಟ್ಟೆ ಮತ್ತು ಅಮೂಲ್ಯವಾದ ಚಿನ್ನದ ಒಡವೆಗಳನ್ನೇ ಧರಿಸಿಕೊಂಡು ರಾಜ್ಯವನ್ನು ತಿರಸ್ಕರಿಸಿ ಒಬ್ಬಳೇ ಹೊರಟಳು. ಮುಂದೆ ಅವಳ ಹೆಜ್ಜೆಗಳು ದಟ್ಟವಾದ ಭಯಾನಕ ಕಾಡಿನೊಳಗೆ ಸಾಗತೊಡಗಿದವು. ಕಾಡಿನ ನಿಶ್ಶಬ್ದತೆಯ ಮಧ್ಯೆ 5-6 ಜನ ಕ್ರೂರ ಕಳ್ಳರ ಕಣ್ಣು ಅವಳ ಮೈಮೇಲಿದ್ದ ಹೊಳೆಯುವ ಚಿನ್ನದ ಒಡವೆಗಳ ಮೇಲೆ ಬಿದ್ದವು. ಕ್ಷಣಾರ್ಧದಲ್ಲೇ ಅವರು ರಾಣಿಯನ್ನು ಹಿಡಿದುಕೊಂಡರು. ಅವಳ ಮೈಮೇಲಿದ್ದ ಎಲ್ಲ ಚಿನ್ನದ ಒಡವೆಗಳನ್ನು ನಿರ್ದಯವಾಗಿ ಕಸಿದುಕೊಂಡರು. ನಂತರ ಅವಳನ್ನು ಕ್ರೂರವಾಗಿ ಕೊಲೆ ಮಾಡಿದರು. ಕೊನೆಗೆ ಅವಳ ನಿರ್ಜೀವ ದೇಹವನ್ನು ಒಂದು ಆಳವಾದ ಬಾವಿಯೊಳಗೆ ಎಸೆದು ಯಾರಿಗೂ ಗೊತ್ತಾಗದಂತೆ ಅಲ್ಲಿಂದ ಮಾಯವಾದರು. ಏನ್ಲ ಸಿನಾ ನೀನು ದೇವ್ರ ಪಿಕ್ಚರ್ ನೋಡಿ ಅಂತಲ್ಲ? ನಾನು ದೇವ್ರ ಪಿಕ್ಚರ ಅದ್ರ ಪಕ್ಕಲ ದೇವ್ರ ಪಿಕ್ಚರ್ ನೋಡ್ತಾನ. ಮತ್ತೆ ಯಾವ ಪಿಕ್ಚರ್ ನೋಡ್ತೀಯ? ಚಾ ತಗೋರಿ. ಬಿಲ್ ತಗೋ. ನಾ ಹೊಲ್ಕೊ ಬರ್ತೀನಿಲೇ. ಹಲೋ, ಮನಿ ಫೋನ್ ಬಂದೈತಿ, ಹೋಗಿ ಬರ್ತಾನೆ. ಅವ್ರಿಬ್ರು ಹೋದ್ರಪ್ಪ, ನಿಂದೇನು ಪ್ಲ್ಯಾನ? ನಾ ಮೇವು ತರಕ್ಕೆ ಹೋಗ್ಬರ್ತಾನೆ ಹೊಲಕ್ಕೆ. ಎಲ್ಲರೂ ಆದರೂ ಇನ್ನು ನಾ ಏನು ಮಾಡೋದು? ಇದೊಂದು ಏನು ಕಡದದ್ದಪ್ಪ ನನಗೆ ಒಟ್ಟ ನೋನ. ಏನಾದ್ರು ವಿಷಯ ಬಂತ? ಇಲ್ಲ, ಗೊತ್ತಿಲ್ಲ. ಅಲ್ಲಿ ನಮ್ಮ ಊರ್ ಕೆರೆ ಐತ್ಲ, ಆ ಕೆರೆ ಬಾಜು ಜಂಗಲ್ ಐತಿ ಒಂದ. ಆ ಜಂಗಲ್ದಾಗ ನಿಧಿ ಐತಿ ಅನ್ನೋದು. ಹೌದಾ? ನಿಧಿ ಇದೆಯಾ? ನಮ್ಮ ಅಜ್ಜ ಪುರಾತನ ಕಾಲದಿಂದ ಹೇಳ್ಕೊತ ಬರ್ತಿದ್ರು, ಆ ಜಾಗದಾಗ ನಿಧಿ ಐತಿ ಅಂತ. ಅದನ್ನ ಇವಾಗಾದ್ರೂ ಅಲ್ಲಿ ನಿಧಿ ಇರ್ಬೋದು. ಹಾ, ನನಗೆ ಕಾಡತ್ತಿದ್ದು ಇವ್ರು ಹೇಳೋದು ಎರಡೂ ಒಂದ ಐತ್ಲ. ಏನು ಮಾಡೋದು?
ಹೊಲದಿಂತ್ರ ಮೇವಂತರು ತನ್ನಿ ಇನ್ನು ದನಗಳು ಹೋಗೋದು ಬಿಡೋಣಪ್ಪ. ನಮ್ಮ ದೋಸ್ತರು ಹೋಗಿದವ್ರು ಬಂದಾರೋ ಇಲ್ಲೋ ಅಂತಿಂತೂ ಬನ್ಯಪ್ಪ. ಏನು ಮಾಡತ್ತಿಲ್ಲ? ಏನಪ್ಪ ಹೊಲಕ್ಕದು ಹೋಗಿ ಬಂದೇನ? ಬನ್ನು ದೋಸ್ತ. ಏನವ? ನೀನು? ನಾನು ಹೋಗಿ ಬನ್ನಿ ದೋಸ್ತ. ನೋಡೇ ಬಿಡು ಇವರೆಲ್ಲ ಎಲ್ಲಿದ್ದಾರೋ ಇನ್ನ? ಏ ಮನಿ ಇಲ್ಲಿ ಅದೆಯಲ್ಲೋ? ಆ ದೋಸ್ತ ಈಗ ಬಂದ್ ದೋಸ್ತ. ಏ ಅವರು ಬಂದ ಬಿಟ್ರಲ್ಲ. ಬರ್ರಿ ದೋಸ್ತ, ಯಾವಾಗ ಬಂದ್ರಿ? ಬಂದ್ವಿ ದೋಸ್ತ. ದೋಸ್ತ ಬಂದು ನಡ್ರಿ ಹೋಗುನು. ಏನು ಭಾರಿ ಐತೋ ನೀನು. ಏನ್ಲಾ ರವಿ, ಎಲ್ಲ ಕೆಲಸ ಚೆನ್ನಾಗೈತಾ? ಹಾಂ ಅಕ್ಕ ಎಲ್ಲ ಚೆನ್ನಾಗೈತೆ ಕೆಲಸ. ಮನೆಗೆ ಯಾಕೆ ಹೋಗಿದ್ಲಿ ನೀ? ಕೆಲಸ ಇತ್ತ ಅದಕ್ಕೆ ಹೋಗಿದ್ನಿ. ಬರ್ರಿ ಇಲ್ಲಿ ಹೋಗೋಣ. ಹಾ ಇಲ್ಲೇ ಹೋಗೋಣ ಬರ್ರಿ. ಬರ್ರಿ ಇಲ್ಲೇ ಕುಂದ್ರು. ಮನಿ, ರವಿ, ಸೀನಾ ಎಲ್ಲರೂ ಸ್ವಲ್ಪ ಗಮನ ಇಟ್ಟು ಕೇಳ್ರಲೇ ಇಲ್ಲಿ. ಏನಪ್ಪ ನಿಂದು ಅಂಥ ವಿಷಯ? ನಾ ಈಗ ಹೊಲದಿಂದ ಮೇವು ತೊಗೊಂಬಂದನು, ಮತ್ತೊಂದೇನು ತಕೊಂಡು ಕೂತಿ ಈಗ? ಅಂಥದ್ದೇನು ವಿಷಯವೋ? ಅದು ಏನಂತ ಹೇಳು ಕಣಿ, ಬೇಗ ಹೇಳು. ನಿಮ್ಮ ಮೂರು ಮಂದಿ ಒಂದು ವಿಷಯ ಹೇಳ್ತೀನಿ ಗೊತ್ತೇನ? ನಾನು ಈ ಭವನ ತೆಗೆ ಕೂತಿದ್ನಿ, ಅಲ್ಲಿ ಮಾತಾಡಕತ್ತಿದ್ರಿ ಹಿಂಗೆ. ಅವ್ರೇನಂತ ಮಾತಾಡ್ತಿದ್ರು? ಊರಲ್ಲಿ ಯಾರಾದರೂ ಹೋದ್ರ? ಏನಪ್ಪ ಊರಾಗ ಲಗ್ನ ಐತೆ, ಏನು ಫಸ್ಟ್ ನೈಟ್ ಐತು, ನೀ ಯಾರ ಸತ್ತಾರೋ? ಲೋ ಸೀನಾ ಸುಮ್ಮನೆ ಇರಲ್ಲ. ಆಯ್ತಳಪ್ಪ, ವಿಷಯ ಏನೋ ಸೀರಿಯಸ್ ಆಗೈತೆ, ನೀ ವಿಷಯ ಮುಂದುವರ್ಸು, ನಾನು ಸುಮ್ಕೊಂಡಿರ್ತೀನಿ. ಆಯ್ತಳಪ್ಪ, ಮುಂದೆ ಬರಲಿ ಎಲ್ಲರೂ. ಬರ್ಲೆ ಮುಂದೆ ಬರ್ಲೆ. ನಮ್ಮೂರು ಕೆರೆ ಐತ್ಲ, ಅಲ್ಲಿ ಅದರ ಬಾಜು ಅಲ್ಲಿ ಜಂಗಲ್ ಐತೆ ನೋಡ್ರಿ. ಏನು ಯಾವ ಜಂಗಲು? ನಾನು ನೋಡಿಲ್ಲ. ಎಲ್ಲಿದೆ ಅದು? ರವಿ, ಅದೇ ಅಡವಿ ಜಂಗಲ್ ಐತೆ ಕೆರೆ ಬಾಜು. ಹಾಂ ಹಾಂ ಹೌದು, ಇದೆ ಅಲ್ಲಿ. ಆಗಿನ ಕಾಲದ ರಾಜಾರದ ನಿಧಿ ಐತೆ ಅದ್ರೊಳಗ. ಹೌದಾ? ಹ್ಞೂ ಕಂಡ್ರಲ್ಲ. ಇದನ್ನ ಯಾರ ಮುಂದರ? ಸಣ್ಣ ಹುಡುಗರ ಮುಂದರ ಹೇಳು, ಇಲ್ಲ ಅಜ್ಜಾಜಿ ಮುಂದೆ ಹೇಳು. ಅಡವಿ ಜಂಗಲ್ ಇದೆಯಲ್ಲ, ಅಲ್ಲಿ ನಿಧಿ ಇದೆ. ನಾ ಹೇಳೋ ಸ್ವಲ್ಪ ಕೇಳ್ರು. ನಾ ಹೇಳೋದು 100ಕ್ಕೆ 100 ಸತ್ಯ ಇದೆ. ಯಾಕಂದ್ರೆ ಏನಾದ್ರು ವಿಷಯ ಬಂತ? ಇಲ್ಲ ಗೊತ್ತಿಲ್ಲ. ಅಲ್ಲಿ ನಮ್ಮ ಊರ್ ಕೆರೆ ಐತ್ಲ, ಆ ಕೆರೆ ಬಾಜು ಜಂಗಲ್ ಐತಿ ಅಂದ. ಆ ಜಂಗಲ್ದಾಗ ನಿಧಿ ಐತಿ ಅನ್ನೋದು ಹೌದಾ? ನಿಧಿ ಇದೆಯಾ? ನಮ್ಮ ಅಜ್ಜ ಪುರಾತನ ಕಾಲದಿಂದ ಹೇಳ್ಕೊಂಡು ಬರ್ತಿದ್ರು. ಆ ಜಾಗದಾಗ ನಿಧಿ ಐತಿ ಅಂತ. ಅದನ್ನ ಇವಾಗಾದ್ರೂ ಅಲ್ಲಿ ನಿಧಿ ಇರ್ಬೋದು. ನಿಜವಾಗ್ಲೂ ಅಲ್ಲಿ ನಿಧಿ ಇದೆಯಾ? ಹಾಂ ಇದೆ. ಕರೆನಾ? ಹಾಗಾದ್ರೆ ನಾಳೆ ಹೋಗೋಣವಾ? ನಾಳೆ ಅಮಾವಾಸ್ಯೆ ಇದೆ, ರಾತ್ರಿ ವೇಳೆ ಯಾರೂ ಹೊರಗಡೆ ಬರಲ್ಲ, ಅದಕ್ಕೆ ನಾಳೆನೇ ಹೋಗೋಣ. ನಾಳೆ ಅಮಾವಾಸ್ಯೆರಿಯಾ? ಬೇಡಪ್ಪ ಬೇಡ, ಮೊದಲೇ ನಂಗೆ ಅಂಜಿಗೆ ಬರ್ತೈತಿ. ಯಾಕಲ್ಲ ಎದುರು ಪುಕ್ಕಲ ಚಡ್ಡಾಗಿ ಏನ್ರ ಬಂತ? ದೇವ್ರಿಗೆ ಹೋಗ್ಬೇಕಲ್ವಾ, ಅದಕ್ಕೆ ಕೇಳಿದೆ. ನೀ ಸ್ವಲ್ಪ ಮುಚ್ಕೊಂಡಿರಪ್ಪ, ಎಲ್ಲ ಗೊತ್ತಾಯ್ತು. ನಾಳೆ ಹೋಗೋಣ. ಆತಪ್ಪ, ನಾಳೆ ಹೋಗಿ ಬಿಡೋಣ. ಯೋಗನಿ ಏನಾತಲೇ? ಅಲ್ಲಿಂದ್ರ ದೇವ್ಗಿ ಇರ್ತಾನು. ನಾವು 3 ಜನ ಇರ್ತೀವಲ್ಲೋ ಮಾರಾಯ, ಸುಂಬ ಹೋಗುನು.
3 ಮಂದಿ ಗೆಳೆಯರದ್ರಿಪ್ಪ. ನಿಮ್ಮ ಮೇಲೆ ವಿಶ್ವಾಸ ಐತಿ, ನಾಳೆಗೆ ಬರ್ತೇನೆ ನಿಮ್ಮ ಜೋಡಿ. ಅವ್ವ ಬಿದ್ನೆಲ್ಲ, ಯಾರು ನೋಡಿಲ್ಲಲ್ಲ. ಹಗ್ಗು ಮರ ಅರಿ ಬಂದು ಹೊಲಸದು, ಒಟ್ಟು ಯಾರು ನೋಡಿಲ್ಲಲ್ಲ, ಅಷ್ಟ ಸಾಕು. ಏನ್ಲಾ ಫುಲ್ ರೆಡಿಯಾಗಿ ಬಂದಿದ್ಯಾ? ಹಾಗೇನಿಲ್ಲ ಕಣ್ಲಾ, ಹಾಗೆ ಬಂದೆ. ಈಗ ಬಂದ್ರ ದೋಸ್ತ್? ಫುಲ್ ರೆಡಿಯಾಗಿ ಬಂದಿರಲ್ಲ. ಇವೇನಪ್ಪ ಹಂಗ ಮುಂದೆ ಹೊಂಟಲ್ಲ, ನೋಡ್ರಿ ನೋಡ್ಲಾರಂಗ ಹೊಂಟಲ್ಲ ಇವ. ಏನಪ್ಪ ನೋಡಿದ್ರು ನೋಡ್ಲಾರ್ದಂಗೆ ಬಂದ್ಲ? ಏ ಹಂಗೇನಿಲ್ಲೋ ದೋಸ್ತ, ಒಟ್ರು ಫುಲ್ ರೆಡಿಯಾಗಿ ಬಂದಿರಲ್ಲ, ಬರ ಹಂಗಾದ್ರೆ ಹೋಗೋಣ. ಏನ್ಲೇ ದೋಸ್ತ ಫುಲ್ ದಿಲ್ದಾರಾಗಿರ್ತಿಲ್ಲ ಬರೀ. ನೋಡ್ರಪ್ಪ, ನಿಧಿ ತುಳು ಮಾಡಕ್ ಹೊಂಟಿವು. ಈಗ ನೋಡಿ ಬಿಡ್ರಿ ಊರೆಲ್ಲ ಒಂದ್ಸಲ. ಹೋಗೋದು ಹೊಂಟೇವು, ಎಲ್ಲಿ ಹಾಕೊಂಡು ಹೋಗುಂಬರ್ರಿ. ಹಾ ಬರ್ರಿ. ಹೋಗೋಣ. ಅಣ್ಣ ಎಲಿ ಮಸ್ತ್ ಕಟ್, ಒಟ್ಟೆ ಫುಲ್ ಕೆಂಪ್ ಆಗಂಗ. ತಿರುಗ್ಲಿ ಈ ಕಡೆ ತಿರುಗ್ಲಿ. ಬರೀ ಇಂಥವ ನೋಡ್ ಮಗ ನೀನು. ನಡ್ರಿ ದೋಸ್ತ ಹೋಗು ನಿನ್ನ. ನಡ್ರಿ. ನಡ್ರಪ್ಪ, ಇಲ್ಲಿ ಹೋಗೋಣ, ಇಲ್ಲಿಂದ ಸನಿ ಆಕತಿ. ಇನ್ನ ಎಲ್ಲರ ಐತೋ ನಿಂದು? ನಿಮ್ಗೆ ಒಮ್ಮಳಿಗೆ ಸಿಕ್ಕ ಬಿಡ್ಬೇಕನ್ನ? ಸುಮ್ ಬರ್ಲಿ. ಏ ತರ್ಲೆ, ಈಗ 4 ಮಂದಿ ಅದೀವಿಲ್ಲ. ಹಾ ಬರ್ರಿ ಹೋಗೋಣ. ನಮ್ಮ ನಿರೀಕ್ಷಕ ಏನ್ ಮಾಡೋದನ್ನ? ಅದನ್ನೆಲ್ಲ ತಗೊಂಡೋಗಿ ಊರಾನ ಮಂದಿಗೆಲ್ಲ ಹಂಚಿಬಿಡ್ನು. ಮತ್ತೇನ್ರಲ್ಲ ಹೇಗೆ ಕೇಳ್ತಾವ ನೋಡು, 4 ಮಂದಿ ಕೂಡ ಹಂಚ್ಕೊಂಡ್ಬಿಡ್ರಿ. ಸುಮ್ಮನಿರ್ಲ, ಅಲ್ಲಿ ಯಾವುದೋ ಶಬ್ದ ಬರ್ತಿದೆ. ಯಾವ ಶಬ್ದ? ಅದ್ಯಾವುದೋ ಬೆಕ್ಕಿನ ಶಬ್ದಪ್ಪ ಅದು. ಅಲ್ಲಲ್ಲೇ ಅದು ಬೆಕ್ಕಿನ ಶಬ್ದ ಅಲ್ಲಲ್ಲೇ, ಅದು ಹುಲಿ ಶಬ್ದ ಐತಿ, ಹುಲಿ ಶಬ್ದ. ಹಾ, ಅದು ಹುಲಿ ಶಬ್ದನಾ? ಅದ್ಯಾವುದೋ ಇಲ್ಲಿ ಬರಲೇ. ಏ ರವಿ, ಏನು ಮಾಡ್ಲಾಕತ್ತಿಲ್ಲ, ಬಾರ್ಲಾ ಹೋಗೋನು. ಏನಿಲ್ಲ ಕಣ್ಲ, ನಡಿ ಹೋಗೋಣ. ನಡ್ರಿ ಹೋಗೋನು. ಲೋ ರವಿ, ಇದೇ ಕಾಡಿರ್ಬೋದು ನೋಡು. ಅದಲ್ಲ, ಸುಮ್ಮನೆ ಬರ್ಲೆ. ಲೋ ಶೀನಾ, ಇದೇ ನೋಡೋದು. ನಾವು ಈ ಕಾಡಿನಲ್ಲಿ ಹೋಗಬೇಕಾ? ಹೋಗುನು ಬರೋ. ಜಿಗಿರ್ಲೆ ಬೇಗ ಜಿಗಿರೆ. ನನ್ನ ಹಿಂದ್ಬಿಟ್ಟು ಹೋದ್ರೆ ಆದ್ರೂ ನಾನಾ ರಾಜ. ಈ ಕಾಡಿನಾಗ ಹುಲಿ ಆನೆ ಇರ್ತಾವ, ನೋಡ್ಕೊಂಡು ಬರಲಿ. ಹುಲಿ ಆನೆಗಳು ನಮ್ಮ ಚಡ್ಡಿ ದೋಸ್ತಾವು. ಚಡ್ಡಿ ದೋಸ್ತ್ ಮುಂದೆ ಬಂದ್ರೆ ತಂದಡಿಲ್ಲ ಆಕತಿ. ಕರೆಕ್ಟ್ ಅಂದ್ ನೋಡ್ಲಿ. ಆವತ್ತು ಇರ್ತಾವ, ನೋಡ್ಕೊಂಡು ಬರಲಿ. ಇಂಥ ಕಾಡಿತ್ತಂದ್ರೆ ಮೊದಲೇ ಬರ್ತಿದ್ದಿಲ್ಲ ದೋಸ್ತ.
ಲೋ ಗಣಿ ಮ್ಯಾಪ್ ಕೊಡು. ಆ ಮ್ಯಾಪಲ್ಲಿರೋ ಜಂಗಲ್ ಸಿಗಲ್ಲ. ಒಂದು ಸ್ವಲ್ಪ ಇಲ್ಲೇ ಕುಂದ್ರೋಣಲ್ಪ. ಸುಸ್ತಾಗೈತಿ, ಸ್ವಲ್ಪ ಕುಂದ್ರೋಣ ಇಲ್ಲೇ. ಹಾಂ ಒಂದು ಸ್ವಲ್ಪ ಕುಂದ್ರೂ ಇಲ್ಲೇ. ಇಷ್ಟು ದೊಡ್ಡ ಕಾಡು ಒಳಗೆ ಒಬ್ಬೊಬ್ಬರು ಹೋಗೋದು ಬೇಡ. ಯಾಕಪ್ಪ? ಒಬ್ಬೊಬ್ಬರು ಹೋಗೋದು ಬೇಡ, ಒಟ್ಟು ಕೂಡ ಹೋಗೋಣ. ಹಂಗೆ ಬೇಡ, ಇಬ್ಬಿಬ್ಬರು ಕೂಡಿ ಹೋಗೋನು. ಹೌದೌದು, ಇಬ್ರು ಕೂಡ ಹೋಗೋಣ. ಮೊದಲ ಈಗ ಬಾಯಿ ಹುಡ್ಕೊಂಡು ಹೋಗಿ. ಯಾವ ಬಾವಿ? ನಿನ್ನೆ ಅಲ್ಲಿ ಇಬ್ಬರು ಮಾತಾಡಕತ್ತಿದ್ರಲ್ಲ. ಹಾಂ ಹೌದು ಹೌದು ಹೌದು. ಅದಕ್ಕೆ ಈಗ ಮೊದಲ ಬಾಯಿ ಹುಡ್ಕಾಕ ಹೋಗೋಣ. ನಾನು ಶೀನಾ ಹೊಕ್ಕಿವು, ನೀನು ರವಿ ಹೋರಿ. ಹೌದು ಹೌದು ಹೋಗೋಣ. ಲೋ ಮನಿ, ನಾವು ಹೋಗೋದಾರೆ ದೆವ್ವಗಿವ ಇದಾವೆ ನೋಡು, ಸ್ವಲ್ಪ ಹೆದರಿಕೆ ಆಗತೈತಿ. ನಾ ಅದೇನಿಲ್ಲ, ಎದಕ್ಕೆ ಅನಿಸ್ತಿ ಬಾ. ಲೋ ಗಣಿ, ನಾವು ಕದೇಕಿ ಹೋಗ್ತೀವಲ್ಲ ನಿಧಿ, ಅಂದಾಜು ಎಷ್ಟು ಕೆಜಿ ಇರ್ಬೋದು? 30-40 kg ಇರ್ಬೋದು. ಬಾರೋ ಮರೆ. kg ಅಂದ್ರೆ ನಾವು 4 ಜನ ಇದ್ದೀವಿ. 4 ಜನ ಅಂದ್ರೆ ಒಬ್ಬೊಬ್ರಿಗೆ 10 kg, ನನಗೆ 10 kg. ಹಾಂ 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 ಹಾಂ, ನಾನು ಕೋಟ್ಯಾಧೀಶ್ವರನೇ. ಆಹಾ ಹಾಂ. ಏನಾಯ್ತು? ಏನಿಲ್ಲ ಬಿಡ್ಲ, ಹೋಗೋಣ ನಡಿ. ಲೋ ಮನಿ, ಆಗಿನ ಕಾಲದಾಗ ನಮ್ಮ ಅಜ್ಜ ಜೊತೆ ದೇವುಗಳಿದ್ವು ಅತ್ತ, ಅವ್ರು ಸ್ನಾನ ಮಾಡಿಸ್ತಿದ್ವು, ಬಟ್ಟೆಗಳು ತೊಳಿತಿದ್ವು ಅತ್ತ, ಕರೆನಾ? ಅವೇನೂ ಇಲ್ಲ, ಬಾರ್ಲ. ಬಾವಿ ಹುಡುಕ್ಯಾಡ್ ನಮಗೈತೆ ಚಿಂತಿ, ದೆವ್ವತ್ತ ಭೂತತ್ತ, ಬಾರ್ಲ. ಆಯ್ತು ನಡಿಯಪ್ಪ, ಹೋಗೋಣ. ಲೋ ಗಣಿ, ನಿಧಿ ಸಿಕ್ಮೇಲೆ ನಾವು ಗೋವಾಕ್ಕೆ ಹೋಗೋಣವಾ? ಮೊದಲ ನಿದ್ರೆ ಸಿಗಲ್ ಬಾರು, ಆಮೇಲೆ ಗೋವಾಕ್ಕೆ ಹೋಗೋಣ. ಏನು ಕಾಡತ್ತಿ? ಲೋ ಮನಿ, ಅಲ್ಲಿ ಬಾವಿ ಇದ್ದಾಗ ಕಾಣಿಸತ್ತಿದೆ ನೋಡು. ಎಲ್ಲೋ? ಅಲ್ಲಿ ಮರದ ಕೆಳಗೆ. ಹಾಂ ನೋಡೋಣ ನಡಿ, ಎಲ್ಲೈತಿ? ಅಲ್ಲಿದೆ, ನೋಡೋಣ ಬಾ. ಹೌದಲ್ಲೋ, ಇಲ್ಲೇ ಇದೆ ನೋಡು ಬಾವಿ. ಇದ ಬಾವಿನ? ಹಾ, ಇದೆ ಇರ್ಬೋದು. ಇಷ್ಟೊತ್ತನ ಇದ ಬಾವಿನ ನಾವು ಹುಡುಕಿದ್ದು. ಅವ್ರು ಯಾಕಡೆ ಹೋಗ್ಯಾರಪ್ಪ? ಅವರು ಹುಡುಕಾತಿರ್ಬೇಕು, ಇನ್ನೇನು ಬರ್ತಿರ್ಬೇಕು. ಇಲ್ಲಿಗೆ ಹೇಗೋ ಬಂದೆವು, ಮುಂದೆ ಹೆಂಗೆ ಹೋಗೋದು? ಅಯ್ಯೋ, ಆವಾಗಲೇ ಗಣಿ ಹೇಳಿದಾನಲ್ವಾ, ಪಶ್ಚಿಮ ದಿಕ್ಕಿಗೆ ಹೋಗಿ ಲೆಫ್ಟ್ ಹೊಳಿದ್ರೆ ಅಲ್ಲೇ ಇದೆ ಅಂತ. ನೀ ಹೇಳೋದು ಪಕ್ಕ ಇದೆಯಾ? ಹಾ, ಪಕ್ಕ ಇದೆ. ಬಾ, ಹಾಗಾದ್ರೆ ಹೋಗೋಣ. ಹಾ, ಹೋಗೋಣ ನಡಿ.
ನಡಿಯಪ್ಪ ಹೋಗೋಣ ಬೇಗ ಬೇಗ, ಇನ್ನು ಅದೆಲ್ಲಿದೆಯೋ ಏನೋ. ಹಾಂ ಹಾಂ ಇದೇ ಬಾ ಇರ್ಬೋದಾ? ಅಲ್ಲಿ ಬಿಡಿ. ಏನಾದರೂ ಬಾವಿನ ಸಿಗಲಾಗೈತಲ್ವ? ಅಲ್ಲೊಂದು ಕಂಡಂಗಾಯ್ತು, ಅದೇ ಇರ್ಬೋದಾ? ನೋಡೋಣ ಬಾ. ಯಾಕೋ ಅವಾಗಿಂದ ಹುಡುಕಾತ ನಿಜ ಬಾವಿ ಅಂತ ಹೇಳ್ಬೇಕಿಲ್ಲ. ನನಗೆ ಇದೇ ಅನ್ನೋದು ಗೊತ್ತಿದ್ದಿಲ್ಲ. ಹಾಗಾದರೆ ನಿಧಿ ಎಲ್ಲಿದೆ? ಅದು ಆ ಜಾಗ ನಂಗೆ ಗೊತ್ತೈತಿ, ಹೋಗುಣ ಬಾ. ನಡಿ ಹೋಗೋಣ. ಲೋ ಮನಿ, ಏನೋ ಅಲ್ಲೇನೋ ಇದಾಗಿದೆ ನೋಡು. ಹೆದರ್ ಪುಕ್ಕಲ ಏನೂ ಇಲ್ಲ, ಬಾ. ನಡಿ ಹೋಗೋಣ. ಯವ್ವ 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 ಯಪ್ಪ ಯಪ್ಪ ಯವ್ವ ಯವ್ವ ಯವ್ವ, ಯಾರ ಜಗತ್ತಾರ ಬರ್ರು. ಹಲೋ ಮನಿ, ಏನಾತು? ಏನೋ ಆಗಿತ್ತು. ಮತ್ತ್ಯಾಕೆ ಚೀರಿದಲೇ? ಹಿಡ್ಕೊಂಡಿದ್ರು ಹಿಂದ, ದೇವ್ ಹಿಡ್ಕೊಂಡಿತ್ತು ನನ್ನ ಹಿಂದ. ಯಾಕಲ್ಲ ಅಂದ್ರೆ ಏನು? ನಮಗೆ ನಿಧಿ ಹುಡುಕಿ ಚಿಂತೆ ಐತಿ, ನಿನಗಾರ ದೇವನ ಚಿಂತೆ ಐತಿ. ಲೋ ಇದೇ ಗೋಡೆ ಇರ್ಬೋದೇನು ನೋಡು. ಹಾಂ ಇದೆ. ನಡಿ ಹೋಗೋಣ ಮೇಲೆ. ಹಾಂ ಬಾ ಹೋಗುಣ. ಬಾಡಿದ ನೋಡು. ಹಾಂ ಇದೇ ಇರ್ಬೋದು, ನೋಡೋ ನಡಿ. ಲೋ ರವಿ ಗಣಿ, ದೇವ ದೇವ ಏನಾಯ್ತು? ದೇವ ದೇವ ಹಿಂದೆ ದೇವ. ಅಂಜಿಸಿ ಬಿಟ್ಟಲ್ಲೋ, ಯಾ ದೆವ್ವನಿಲ್ಲ ಯಾ ಭೂತಾನಿಲ್ಲ. ಇದೇನ್ರು ನಿಧಿ? ಹಾಂ ಇದೆ. ಓ ಏನು ನಿಧಿಪ್ಪ ಇದು? ಬಂಗಾರ. ಏನು ಖುಷಿಪ್ಪ, ಏನು ಬಂಗಾರ. ಹಾಂ ಏನು ಬಂಗಾರು? ಇದನ್ನ ಒಬ್ಬ ಒಯ್ಬೇಕಲ್ಲ. ಇದು ಅಷ್ಟು ನನಗೆ ಇದ್ರೆ ಹೆಂಗ? ನಡ್ರು ತಗೊಂಡು ಹೋಗೋಣ. ಮರದಿಂದ ಅದನ್ನ ತಳಗಿಡ್ರು. ಯಾಕ್ರು ಏನಾಯ್ತು? ಬೇರೆ ಏನಾದರೂ ಗೇಮ್ ಇದೆಯಾ? ಹಲೋ ರವಿ, ಹೋಗೋಣ ಬಾ. ಬಾರೋ ನಾವು ಹೋಗೋಣ, ಬಾರೋ. ಓಡು ರವಿ. ಹಾಂ ನಡಿ ಹೋಗೋಣ. ಲೋ ಗನಿ, ಬಿಡಬೇಡ, ಹಿಡಿಯವ್ರನ್ನ.
ಮನಿ ಹೇಳು ಲೋ ಮನಿ ಹೇಳು ಹೇಳು. ಛೇ, ಲೋ ಎಲ್ರು ಬಿಟ್ಟು ಹೋಗಿ ಬಿಟ್ರಲ್ಲೋ.